ಗೌಡರ ಊರಿನಲ್ಲಿ ಡಿಕೆ ರಹಸ್ಯ ಪೂಜೆ. ದೆಹಲಿಗೆ ಹೋಗುವ ಮುನ್ನ ವಿಶೇಷ ಶಕ್ತಿ ಪೂಜೆ. ಡೆಂಗಿ ಜ್ವರ ನೆಪದಲ್ಲಿ 3 ದಿನ ಮೌನ ವ್ರತ. ಯಾರನ್ನೂ ಕೂಡ ಭೇಟಿಯಾಗದೆ ಮನೆಯಲ್ಲೇ ಕುಳಿತಂತಹ ಡಿಕೆ ಶಿವಕುಮಾರ್. ಗೌಡರ ಊರಿನಲ್ಲಿ ಡಿಕೆ ರಹಸ್ಯ ಪೂಜೆ. ದೆಹಲಿಗೆ ಹೋಗುವ ಮುನ್ನ ವಿಶೇಷ ಶಕ್ತಿ ಪೂಜೆ. ಡೆಂಗಿ ಜ್ವರ ನೆಪದಲ್ಲಿ 3 ದಿನ ಮೌನ ವ್ರತ. ಯಾರನ್ನೂ ಕೂಡ ಭೇಟಿಯಾಗದೆ ಮನೆಯಲ್ಲೇ ಇದ್ದಂತಹ ಡಿಕೆ. ಆದರೆ ಬುಧವಾರ ರಾತ್ರಿ ಗೌಡರ ಊರಿಗೆ ರಹಸ್ಯ ಪ್ರಯಾಣ. ಭದ್ರತೆ ಇಲ್ಲದೆ ಏಕಾಂಗಿಯಾಗಿ ತೆರಳಿ ರಹಸ್ಯ ಪೂಜೆ. ಹಾಸನದ ನಾಗರ ನವಿಲೆಯ ಗಿರಿಸಿದ್ದೇಶ್ವರನಿಗೆ ಮೊರೆ. ಗಿರಿಸಿದ್ದೇಶ್ವರನಿಗೆ ಪೂಜೆ ಮಾಡಿ ವಿಮಾನವನ್ನು ಹತ್ತಿರುವಂತಹ ಡಿಕೆ. ಅಚ್ಚರಿ ಮೂಡಿಸಿದಂತಹ ಡಿಕೆ ಶಿವಕುಮಾರ್ ಅವರ ನಡೆ. ಕಳೆದ 3 ದಿನಗಳಿಂದ ಈ ಒಂದು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗದೇ ಇರುವಂತಹ ಡಿಕೆ ಶಿವಕುಮಾರ್ ಅವರು ಸಡನ್ ಆಗಿ ಬೇರೆ ಕಡೆಗೆ ಎಂಟ್ರಿ ಆಗ್ಬಿಟ್ಟಿದ್ದಾರೆ. ಯಾರನ್ನೂ ಕೂಡ ಭೇಟಿ ಮಾಡಲೇ ಇಲ್ಲ ಅಂತ ಹೇಳಿದ್ದಂತಹ ಡಿಕೆ ಶಿವಕುಮಾರ್ ಮೊನ್ನೆ ರಾತ್ರಿ ದಿಢೀರ್ನೆ ಹಾಸನದ ನಾಗರ ನವಿಲೆ ದೇವಸ್ಥಾನಕ್ಕೆ ಹೋಗುವ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಯಾವುದೇ ಭದ್ರತೆಯನ್ನ ಕರ್ಕೊಂಡು ಹೋಗಿಲ್ಲ. ಏಕಾಂಗಿಯಾಗಿ ಒಟ್ಟಾಗಿ ತೆರಳಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಏಕಾಂಗಿಯಾಗಿ ದೇವರ ದರ್ಶನವನ್ನ ಪಡೆದಿದ್ದಾರೆ. ಅರ್ಚನೆ ಪೂಜೆ ಮಾಡಿಸಿ ಗಿರಿಸಿದ್ದೇಶ್ವರ ದೇವರಿಗೆ ಅಭಿಷೇಕವನ್ನ ಸಲ್ಲಿಕೆ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಸಾರ್ವಜನಿಕರಿಗೆ ಒಳಿತಾಗಲಿ ಅಂತ ಹೇಳಿ ಪೂಜೆಯನ್ನ ಮಾಡಿಸಲು ಅರ್ಚಕರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ನಂತರ ಸಂಕಲ್ಪವೊಂದನ್ನ ಮಾಡಿ ಪೂಜೆಯನ್ನ ಸಲ್ಲಿಸಿ ಮರಳಿದ್ದಾರೆ. 2 ದಿನ ವಿಶ್ರಾಂತಿಯನ್ನ ಪಡೆಯುವುದಾಗಿ ಹೇಳಿದ್ದಂತಹ ಅವರು ಸದ್ದಿಲ್ಲದೆ ನಾಗದೇವನಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದು ಅಚ್ಚರಿ ಹಾಗೂ ಕುತೂಹಲಕ್ಕೆ ಕಾರಣವಾಗಿದೆ. ತದಾದ ನಂತರ ದೆಹಲಿಗೆ ಹೋಗ್ತಾರವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.